ನಮಸ್ಕಾರ. ಪದ್ಯಪಾನಕ್ಕೆ ಸ್ವಾಗತ. ಭಾಮಿನಿಯ ಬಳಿಕ ಯಾವುದೇ ಒಂದು ವ್ಯವಸ್ಥೆಯನ್ನು ಒಳಪಟ್ಟವರಿಗೆ ಕಂದವೇ ಅನಿವಾರ್ಯವಾದ ಗತಿ. ಏಕೆಂದರೆ ಛಂದ ಸಂಸಾರದಲ್ಲಿ ಭಾಮಿನಿ ಪ್ರವೇಶವಾದ ಮೇಲೆ ಕಂದ ಸ್ವಾಗತಾರ್ಥವಾದಂತಹ ಸೇರ್ಪಡೆ. ಕಂದನನ್ನು ಸುಧಾರಿಸುವುದು ಕಷ್ಟ, ಆದರೆ ಕಂದ ಇಲ್ಲದೆ ಬಾಳಿಗೆ ಬೆಳಕಿಲ್ಲ. ಇದು ಎಲ್ಲ ಕಾವ್ಯ ಗೃಹಸ್ಥರ ಅನುಭವ. ಆ ಕಾರಣದಿಂದ ಕಂದವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಕಂದದಲ್ಲಿ ತುಂಬಾ ಸಂಕೀರ್ಣವಾದ ರಚನೆಯ ವ್ಯವಸ್ಥೆ ಇದೆ ಅಂತ ಯಾರು ಅಂಜಬೇಕಾಗಿಲ್ಲ. ಹೇಳುವುದೇ ಉಂಟು, ಕಂದದ ರಚನೆಯೋ ಕಷ್ಟಂ ಅಂತ ಅಂದುಕೊಳ್ಬೇಕಾಗಿಲ್ಲ. ಅದರೊಳಗೊಂದು ಸೊಗಸು ಉಂಟು. ಆ ನಿಯಮಗಳನ್ನು ತಿಳ್ಕೊಳ್ಳೋಣ. ಎಲ್ಲಕ್ಕಿಂತ ಮಿಗಿಲಾಗಿ ಗತಿ ಸೌಂದರ್ಯ ಏನು ಅಂತ ಆಲೋಚನೆ ಮಾಡೋಣ, ಆಗ ಗೊತ್ತಾಗುತ್ತದೆ. ಕಂದ, ಪಂಪ, ರನ್ನ ಮೊದಲಾದ ಚೆಂಪು ಕವಿಗಳಿಗೆಲ್ಲರಿಗೂ ಪ್ರಿಯವಾದದ್ದು. ಹರಿಹರ, ಚಿಕ್ಕುಪಾಧ್ಯಾಯ ಮೊದಲಾದವರು ಕಂದಂಗಳ್, ಕವಿತಾವನಮ ಕಂದಂಗಳ್, ಅನೂನ ರಥದ ಕಂದಂಗಳ್ ಅಂತೆಲ್ಲ ಕೊಂಡಾಡಿದ್ದಾರೆ. ಇಲ್ಲೀಗ ಕಂದ ಅಂಥದ್ದು. ತೆಲುಗಿನಲ್ಲಂತೂ ಕಂದಮು ರಾಸಿನವಾಡೇ ಕವಿ ಇರ್ತಾರೆ, ಕಂದ ಪದ್ಯ ಬರೆದವನೇ ಕವಿ ಅಂತ. ಇಷ್ಟು ಕಷ್ಟವಾದ ಕಂದ್ಯವನ್ನ ನಮ್ಮ ಕವಿಗಳು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಪಂಪನ ಕೃತಿಗಳಿಂದ ಮೊದಲುಗೊಂಡು ಯಾವುದೇ ಚಂಪೂಕಾರರ ಕೃತಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಪದ್ಯಗಳೆಲ್ಲ ಕಂದ ಪದ್ಯಗಳೇ ಆಗಿವೆ. ನಮ್ಮ ಕನ್ನಡದ ರಂಗಭೂಮಿಯಲ್ಲಿ ಕಂದಗಳು ಹಾಡಿಕೆಯಲ್ಲಿ ಸಾಮ್ರಾಜ್ಯವನ್ನು ಆಳಿವೆ. ಈಗ ನೋಡೋಣ. ಕಂದ ಚತುರ್ಮಾತ್ರ ಘಟಿತವಾದದ್ದು. 4 ಮಾತ್ರಗಳ ಗಣಗಳು ಸೇರಿರುತ್ತವೆ. ಇಲ್ಲಿ 4 ಸಾಲುಗಳಿವೆ. ಚತುಷ್ಪಾದ ಇದು. ಮೊದಲ ಸಾಲಿನಲ್ಲಿ 3 ಗಣಗಳಿವೆ, ಎರಡನೇ ಸಾಲಿನಲ್ಲಿ 5 ಗಣ, ಮತ್ತು 3, 4ರಲ್ಲಿ ಅದೇ ರೀತಿಯಾಗಿ 3, 5 ಗಣಗಳು ಬಂದಿವೆ. ಅಂದರೆ ಎಷ್ಟಾಗುತ್ತದೆ? 4, 3ಲಿ 12 ಮಾತ್ರೆ, ಇಲ್ಲಿ 4, 5ಲಿ 20 ಮಾತ್ರೆ, ಮತ್ತೆ ಇಲ್ಲಿ 12 ಮಾತ್ರೆ, ಇಲ್ಲಿ ಮತ್ತೆ 20 ಮಾತ್ರೆ. ಈ ರೀತಿಯಾದಂತಹ ವ್ಯವಸ್ಥೆ ಉಂಟು. ಮತ್ತೆ ಇಲ್ಲಿ ಲೆಕ್ಕ ಹಾಕುವಾಗಲೂ ಕೂಡ ಪೂರ್ವಾರ್ಧ ಉತ್ತರಾರ್ಧ ಅಂತ ಹೇಳ್ತಾರೆ. ಅದರಿಂದಲೇ ನಮ್ಗೆ ಗೊತ್ತಾಗುತ್ತೆ ಇದು 1ನೇ ಗಣ, ಇದು 2ನೇ ಗಣ, ಇದು 3ನೇ ಗಣ, 4ನೇ ಗಣ, 5ನೇ ಗಣ, 6ನೇ ಗಣ, 7ನೇ ಗಣ, 8ನೇ ಗಣ. ಮತ್ತೆ ಇದು 1, 2, 3, 4, 5, 6, 7, 8. ಹೀಗೆ ಈ ಹಸಿರು ಇಂಕಿನಲ್ಲಿ ಹಾಕಿರುವಂಥದ್ದು ಗಣ ಸಂಖ್ಯೆಯನ್ನು ತೋರಿಸುತ್ತದೆ. ಕಪ್ಪು ಇಂಕಿನಲ್ಲಿ ಬರೆದಿರತಕ್ಕಂಥದ್ದೆಲ್ಲ ಮಾತ್ರ ಸಂಖ್ಯೆಯನ್ನು ತೋರಿಸುವಂಥದ್ದು. ಇದು ಜ್ಞಾಪಕದಲ್ಲಿದ್ದರೆ ಒಳ್ಳೆಯದು. ವಸ್ತುತಃ ಒಳ್ಳೆ ಪದ್ಯಗಳ ಜ್ಞಾಪಕ ಇಟ್ಕೊಂಡ್ರೆ ಇವೆಲ್ಲ ಅದರೊಳಗೆ ಇರುತ್ತವೆ. ಇದು ಕೇವಲ ಅಭ್ಯಾಸಕ್ಕಾಗಿ ಮಾಡಿಕೊಳ್ಳುವಂತಹ ಪ್ರಯತ್ನ. ನಿಯಮಗಳು ಹೇಗಿವೆ? 5 ನಿಯಮಗಳು ಪ್ರಧಾನವಾಗಿ ಗಮನಿಸಲೇಬೇಕಾದದ್ದು. ಆದಿಪ್ರಾಸ ಕಡ್ಡಾಯ. ಮೊದಲೇ ನೋಡಿದಂತೆ ಸಿಂಹ, ಹಯ, ಗಜ ಇತ್ಯಾದಿ ಪ್ರಾಸಗಳೆಲ್ಲ ಇರ್ತವೆ, ಅದು ಕಡ್ಡಾಯ. 4 ಸಾಲಲ್ಲಿ ಪ್ರಾಸ ಬರುತ್ತದೆ. ಮತ್ತೆ ಎರಡನೆಯದು ಸಮಪಾದದ ಕಡೆಗೆ ಗುರುವೇ ಬರಬೇಕು. ಅಂದ್ರೆ ಇಲ್ಲಿ ಭಾಮಿನಿ ಷಟ್ಪದಿ ಮೊದಲಾದವುಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಕೊನೆಗೆ ಲಘು ಬಂದರೂ ಅದನ್ನು ಎಳೆದು ಗುರು ಮಾಡ್ತೀವಿ. ಚೌಪದಿಯಲ್ಲೂ ಹಾಗೆ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ಗುರುವೇ ಬರಬೇಕು ಅಂತ ಅನ್ನೋದು ಗೊತ್ತಾಗುತ್ತದೆ. ಅಂದ್ರೆ ಏನು? ಈ 4 ಮಾತ್ರೆಗಳ ಗಣಕ್ಕೆ 10 ಸಾಧ್ಯತೆಗಳು ಇರ್ತವೆ. ಆ ಸಾಧ್ಯತೆಗಳು ಯಾವುದು ಅನ್ನುವುದನ್ನು ಇಲ್ಲಿ ಗಮನಿಸೋಣ. ನಾವೀಗ 4 ಮಾತ್ರೆಗಳು ಯಾವ್ಯಾವ ಬಗೆಯಲ್ಲಿ ಬರಬಹುದು? 4 ಮಾತ್ರೆ ಮೊದಲಿಗೆ 4 ಲಘುವಾಗಿ ಬರಬಹುದು, ಅಥವಾ 2 ಗುರುವಾಗಿ ಬರಬಹುದು, ಅಥವಾ 2 ಲಘು ಬಂದು 1 ಗುರು ಬರಬಹುದು, ಅಥವಾ 1 ಗುರು ಬಂದು 2 ಲಘು ಬರಬಹುದು, ಅಥವಾ 1 ಲಘು 1 ಗುರು 1 ಲಘು ಬರಬಹುದು. ಇದನ್ನ ಬಿಟ್ಟು ನಮಗೆ ಮತ್ತೊಂದು ಸಾಧ್ಯತೆ ಅನ್ನುವಂಥದ್ದು ಇಲ್ಲ. ಅಂದ್ರೆ ಒಟ್ಟು ಇರತಕ್ಕಂಥದ್ದು 5 ಸಾಧ್ಯತೆಗಳಷ್ಟೇ ಅಂತ ಗೊತ್ತಾಗುತ್ತದೆ. ಇಲ್ಲಿ ನಾವು ಈ ಒಂದು ಚೌಕಟ್ಟಿನಲ್ಲಿ ಈ ಕಡೆಯಲ್ಲಿ ಈ ಒಂದು 2 ಪ್ರಕಾರದ ವ್ಯವಸ್ಥೆ ಇರೋದಕ್ಕೆ ಸಾಧ್ಯ. ಅಂದ್ರೆ ನಮ್ ನನ ಆ ರೀತಿಯಾಗಿಯೇ ಇದು ಇರೋದಕ್ಕೆ ಸಾಧ್ಯ. ಅಂದರೆ ಸಮಪಾದದ ಕಡೆಗೆ ಗುರುವೇ ಬರಬೇಕು ಅಂದ್ರೆ ಕೊನೆಯ ಗಣ, ಸಮಪಾದದ ಕೊನೆಯ ಗಣ ಈ 2 ವಿನ್ಯಾಸದಲ್ಲಿ ಮಾತ್ರ ಇರಬೇಕು ಅಂತ ಗೊತ್ತಾಗುತ್ತದೆ. ಆಮೇಲೆ ವಿಷಮ ಸ್ಥಾನಗಳಲ್ಲಿ ಜಗಣ ಅಂತನ್ನುವಂಥದ್ದು ಒಂದು ಗಣ. ಆ ಗಣ ಏನು? 1 ಲಘು 1 ಲಘು, ಅದರ ಮಧ್ಯೆ 1 ಗುರು. ನನಾನ. ಈಗ ನವೀನ, ವಿನೋದ, ವಿಷಾದ, ವಿಶಾಲ ಈ ರೀತಿಯಾಗಿ ಇರುವಂತಹ ಒಂದು ಪದದ ವಿನ್ಯಾಸ ಅದು ಜಗಣ. ಈ ಜಗಣ ವಿಷಮ ಸ್ಥಾನದಲ್ಲಿ ಬರಬಾರ್ದು. ಅಂದ್ರೆ ಏನರ್ಥ? ಇಲ್ಲಿ ಜಗಣ ಬರುವಂತೆ ಇಲ್ಲ, ಇಲ್ಲಿ ಜಗಣ ಬರುವಂತೆ ಇಲ್ಲ, ಇಲ್ಲಿ ಬರುವಂತೆ ಇಲ್ಲ, ಇಲ್ಲಿ ಬರುವಂತೆ ಇಲ್ಲ. ಅಂದ್ರೆ ಒಟ್ಟು 8 ಗಣಗಳ ಪೈಕಿ 4 ಗಣಗಳಲ್ಲಿ ಜಗಣ ಬರುವಂತೆ ಇಲ್ಲ. ಮತ್ತು ಇಲ್ಲೂ ಹಾಗೇನು, ಈ ಉತ್ತರಾರ್ಧದಲ್ಲೂ ಹಾಗೆ ಜಗಣ ಬರುವಂತೆ ಇಲ್ಲ. ಇನ್ನು ಸಮಸ್ಥಾನದಲ್ಲಿ ಬರ್ಬೋದು, ಅಂದ್ರೆ 2ನೇ ಸ್ಥಾನದಲ್ಲಿ ಬರ್ಬೋದು, 4ನೇ ಸ್ಥಾನದಲ್ಲಿ ಬರ್ಬೋದು, 6ನೇದ್ರೊಳಗೆ ಬರ್ಬೋದು.
6 ಮತ್ತು ಇಲ್ಲಿ ಇರುವ 6 ಅಂದ್ರೆ ಪೂರ್ವಾರ್ಧದ 6 ಉತ್ತರಾರ್ಧದ 6 ಈ 6ರಲ್ಲಿ ಜಗಣಗಳು ತುಂಬಾ ಮುಖ್ಯವಾಗಿ ಬಂದ್ರೆ ಒಳ್ಳೇದು. ಜಗಣ ಮತ್ತು ಸರ್ವಲಘು ಬಿಟ್ಟು ಬೇರೆ ಯಾವುದು ಬರಬಾರ್ದು. ಅದೇ ಮುಂದಿನ ಲಕ್ಷಣವಾಗಿರುವಂತದ್ದು ನಮ್ಗೆ ಗೊತ್ತಾಗುತ್ತದೆ. 4ನೇ ಒಂದು ವ್ಯವಸ್ಥೆಯಲ್ಲಿ ಇರುವ ನಿಯಮ, ಕೂಡಿದ ಮಟ್ಟಿಗೂ ಹಳಗನ್ನಡದ ಹದ ಪದ್ಯ ಭಾಷೆಯಲ್ಲಿ ಮೈಗೂಡಬೇಕು. ಈ ಎಲ್ಲ ನಿಭಾಯಿಸೋದಕ್ಕೆ ಹಳಗನ್ನಡ ಬಂದ್ರೆ ಒಳ್ಳೆಯದು. ಕಂದ ಹಳಗನ್ನಡದ ಪ್ರತಿನಿಧಿ, ಷಟ್ಪದಿ ನಡುಗನ್ನಡದ ಪ್ರತಿನಿಧಿ, ಚೌಪದಿ ಹೊಸಗನ್ನಡದ ಪ್ರತಿನಿಧಿ. ನಾವು ಗಮನಿಸಬಹುದು, ಈಗ ನೋಡಿ ನೀವೇ ಯೋಚನೆ ಮಾಡಿರ್ಬೋದು, ನಾನು ಆರಂಭ ಮಾಡಿದ್ದೆ ಚೌಪದಿಯಿಂದ, ಅಂದ್ರೆ ಹೊಸಗನ್ನಡದಿಂದ ನಡುಗನ್ನಡಕ್ಕೆ ಹೋಗಿ ಅಲ್ಲಿಂದ ಹಳಗನ್ನಡಕ್ಕೆ ಹೋಗುವಂಥದ್ದು. ಒಂದು ರೀತಿಯಾಗಿ ಇದನ್ನ ರಿಗ್ರೆಷನ್ ಅಂತ ಕರೀಬಹುದು. ಯಾವ ಹಿಪ್ನಾಟಿಸಮ್ನಲ್ಲಿ ಹಿಂದೆ ಹಿಂದೆ ಕಾಲ ಯಂತ್ರದಲ್ಲಿ, ಕಾಲಕೋಶದಲ್ಲಿ, ಟೈಮ್ ಮೆಷಿನ್ ಅಲ್ಲಿ ಕೂತು ಹಿಂದೆ ಹೋಗುವಂತೆ ಮಾಡುವುದು. ಅಂದ್ರೆ ನವೋದಯದ ಕಾಲದ ಚೌಪದಿಯಿಂದ ನಾನು ಕುಮಾರವ್ಯಾಸಾದಿಗಳ ಕಾಲದ ಷಟ್ಪದಿಗೆ ಬಂದು ಈಗ ಪಂಪರನ್ನಾದಿಗಳ ಕಾಲದ ಕಂದ ಪದ್ಯಕ್ಕೆ ಬರ್ತಾ ಇದ್ದೀನಿ. ಅಂದ್ರೆ ಈ ಛಂದಸ್ಸಿನ ಮೂಲಕ ನಮಗೆ ಕನ್ನಡ ಸಾಹಿತ್ಯದ 1000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸದ ಜೊತೆಗೂ ಓಡಾಡುವ ಅವಕಾಶ ಉಂಟು ಅಂತ ಗೊತ್ತಾಗುತ್ತದೆ. ಕಡೆಯ ನಿಯಮ ಉದ್ದವಾಗಿ ಕಾಣಿಸುತ್ತದೆ, ಆದರೆ ಸುಲಭವಾದದ್ದೇ. 2 ಮತ್ತು 4ನೇ ಸಾಲಿನ 3ನೇ ಗಣ ಅಂದ್ರೆ 6ನೇ ಗಣ, ಪೂರ್ವಾರ್ಧದ ಮತ್ತು ಉತ್ತರಾರ್ಧದ 6ನೇ ಗಣಗಳು ಅಂದರೆ ಈ ಲಘು, ಸರ್ವಲಘು ಅಥವಾ ಜಗಣ ವಿನ್ಯಾಸದಲ್ಲಿರಬೇಕು. ಅಂದ್ರೆ ಪೂರ್ತಿ ಈ ವಿನ್ಯಾಸ ಅಥವಾ ಈ ವಿನ್ಯಾಸದಲ್ಲಿ ಇರಬೇಕು. ಆದರೆ ಸರ್ವಲಘು ವಿನ್ಯಾಸವಾಗಿದ್ದಲ್ಲಿ ಮೊದಲ ಲಘುವಿನ ಬಳಿಕ, ಅಂದ್ರೆ ನೋಡಿ ಇಲ್ಲಿಯೇ ಗೊತ್ತಾಗುತ್ತದೆ, ಈ ಮೊದಲ ಲಘುವಿನ ಬಳಿಕ ವಿರಾಮ ಬರಬೇಕು. ಜಗಣ ಆಗಿದ್ದಲ್ಲಿ ಆ ನಿಯಮ ಇಲ್ಲ. ಇದು ಹೇಗೆ ಅನ್ನೋದನ್ನ ಒಂದು ಮಾದರಿಯಾಗಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತದೆ. ಹಾಗಾಗಿ ಕಂದ ಪದ್ಯದ ಒಂದು ರಚನೆಯನ್ನು ಇಲ್ಲಿಯೇ ಮಾಡೋಣ, ಈಗಲೇ ಮಾಡೋಣ, ಆಗ ಗೊತ್ತಾಗುತ್ತದೆ. ನೋಡೋಣ.